2023-24 में जो मैं ग्राम संचार किया था उसमें जो डिमांड आया था वो हमने ऑलमोस्ट पूरा किया है। और अभी ये 2025 का ग्राम संचार है। हम लोगों में जाके भी आंगनवाड़ी हो, उसके बाद में स्कूल बिल्डिंग हो, स्कूल ಹೇಳ್ತಾರೆ ना 2025 ಈ ಗ್ರಾಮ ಸಂಚಾರ ಮೊದಲನೇ ಬಾರಿಗೆ ನಮ್ಮ ಚಿಂತಾಕಿ ಸರ್ಕಲ್ ಪ್ರಾರಂಭ ಮಾಡಿದ್ದೀವಿ। ಈ ಕೊನೆ ದಿವಸ ಇದೆ। ಪ್ರತಿ ಊರಿಗೆ ಇಗುತ್ತಾ ನಾವು ಇಟ್ಗಾಳ್ ಹೋಗಿದ್ದೀನಿ, ಆಮೇಲೆ ಚಿಂತಾಕಿ, ನಾಗನಪಲ್ಲಿ, ಮುಂದೆ ಬೆಲ್ದಾಳ್ ಹೋಗ್ತಾ ಇದ್ದೀನಿ। 9 ಊರು ಇಗುತ್ತು ವಿಸಿಟ್ ಮಾಡ್ತಾ ಇದ್ದೀನಿ। ನಿನ್ನೆ 9 ಊರು ಮಾಡಿದ್ದೀನಿ, 2 ತಾರೀಕಿಗೆ 9 ಊರು ಮಾಡಿದ್ದೀನಿ। ನಮ್ಮ ಪ್ರಯಾರಿಟಿ ಎಜುಕೇಷನ್ ಸರಿಯಾಗಿ ಆಗಬೇಕು, ಎಜುಕೇಷನ್ ಕೊರತೆ ಆಗಬಾರ್ದು। ಅದಕ್ಕಾಗಿ ನೀರಿನ ವ್ಯವಸ್ಥೆ, ಶೌಚಾಲಯ, ಪ್ಲೇಗ್ರೌಂಡ್, ಗಾರ್ಡನ್, ಕಂಪೌಂಡ್ ಎಲ್ಲ ನೋಡ್ತಾ ಇದ್ದೀನಿ। ಜೊತೆಗೆ ಹೆಲ್ತು ಚಿಂತಾಕಿ ನಾನು ಹಾಸ್ಪಿಟಲ್ ಪ್ರೆಸಿಡೆಂಟ್ ಇದ್ದೀನಿ, ಒಳ್ಳೆ ನಾನು ಕ್ಯಾಬಿನೆಟ್ನಲ್ಲಿ ಏನೇನು ಬೇಕೋ ಎಲ್ಲ ಕೊಟ್ಟಿದ್ದೀನಿ। ಚಿಂತಾಕಿ ಹಾಸ್ಪಿಟಲ್ ಸೂಪರ್ ಆಗಿದೆ, ಎಲ್ಲ ರೋಗಿಗಳು ಬರ್ತಾ ಇದ್ದಾರೆ। ಅದಕ್ಕಾಗಿ ನಮ್ಮ ಒಂದೇ ಗುರಿ ಇದೆ, ನಮ್ಮ ಔರಾದ್ ಮತ್ತು ಕುಮಾರನಗರ ಸರ್ವಾಂಗೀಣ ವಿಕಾಸ ಆಗಬೇಕು, ಜನರ ಮಧ್ಯೆ ಹೋಗಬೇಕು, ಇದರ ಏನು ಡಿಮಾಂಡ್ ಇದೆ ಮಾಡಬೇಕು ಅನ್ನೋ ಕನಸಿದೆ। तो नया अभी इधर 18 करोड़ का अम्बेडकर वस्ती नीले बना रहे हैं, 18 करोड़ का कमानगर में बना रहे हैं। ये सब अभी आगे आने वाले प्लान में मेरा सिपेट कॉलेज का मैंने मंजूर किया है, वो चालू करने का है। सिपेट कॉलेज होने के बाद अभी केरे तुम्बो योजना 500 कोटी का मंजूर किया है। ये सरकार 2 साल बहुत रखड़ाया, अभी टर्न हो रहा है, वो करने का है। और औरा हल्लाड़ी से कारंजा से लेके हल्लाड़ी वाया औराद पट्टन के लिए 84 ಕೋಟಿ ಮಂಜೂರು ಮಾಡಿದ್ದೀನಿ। ಈ 3 ಕೆಲಸ ಮಾರ್ಚ್ನಲ್ಲಿ ಪ್ರಾರಂಭ ಮಾಡಬೇಕು ನಮ್ಮ ಕನಸಿದೆ। ಚಿಂತಾಗಿ ಸರ್ಕಲ್ ಪ್ರತಿ ಊರಿಗೆ ಏನೇನು ಡಿಮಾಂಡ್ ಇದೆ, ಯಾವ ಹೈಸ್ಕೂಲ್ನಲ್ಲಿ ಡಿಮಾಂಡ್ ಇದೆ, ಸೋಲಾರ್ ಪ್ಯಾನಲು, ಆಮೇಲೆ ಟಿವಿ, ಕ್ಯಾಮೆರಾ, ಸ್ಪೋರ್ಟು ಎಲ್ಲ ಕೊಡ್ತಾ ಇದ್ದೀನಿ। ಆಲ್ ನಮ್ಮ ಮಾಹಿತಿ ಪ್ರಕಾರ ಚಿಂತಾಗಿಗೆ 1 ಕೋಟಿ ಮೇಲೆ ಜಾಸ್ತಿ ಇದೆ, ಪರ್ಫೆಕ್ಟ್ ನಮ್ಮ ಕಡೆ ಫಿಗರ್ ಇಲ್ಲ, ಬಟ್ ಎಲ್ಲ ಸ್ಕೂಲ್ಗೆ ಕೊಡ್ತಾ ಇದ್ದೀನಿ ಪೂರ್ತಿ। ಸರ್ JJM ಮತ್ತೆ ಬಿ ಇನ್ನ ಕಳಪೆನೇ ಕಾಣಿಸ್ತಾ ಇದೆ। ನಾನು JJM ಬಗ್ಗೆ ನಾನು ಪ್ರತಿ ಊರು ಹೋಗಿ ಮಾತಾಡ್ತಾ ಇದ್ದೀನಿ, ಎಲ್ಲ ಕಡೆ ಕಳಪೆ ಇಲ್ಲ, ಬಟ್ ಥೋಡಾ ಸುಧಾರಣೆ ಆಗಿದೆ, JJM ಸುಧಾರಣೆ ಆಗಿದೆ, ವಾಪಸ್ ಹೆಚ್ಚಿಗೆ ಆಗಬೇಕು। ನಾವು ಕಾಂಟ್ರಾಕ್ಟರ್ಗೆ, AWಗೆ, ಇಂಜಿನಿಯರ್ಗೆ, CS ಗೆ ಫೋನ್ ಮಾಡಿದ್ದೀನಿ, ಅವ್ರಿಗೆ ಹೇಳಿದ್ದೀನಿ ನಮ್ಮ ಊರಿಗೆ ನಮ್ಮ ನಲ್ಲಿನ ಜಲ್ ಬರಬೇಕು, ಎಸ್ಟಿಮೇಟ್ ಪ್ರಕಾರ ಕೆಲಸ ಮಾಡಬೇಕು, ಇಲ್ಲಾಂದರೆ ಕ್ರಮ ತಗೋಬೇಕು ಹೇಳಿದ್ದೀನಿ।